ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನಿನ್ನೆ ದಿವಸ ಗಂಜಿ ಮಟ್ಟದಲ್ಲಿ ನಡೆದಂತಹ ಇಶ್ಯೂ ಎಲ್ರಿಗೂ ಗೊತ್ತಿರ್ಬೋದು. ಸಾಮಾಜಿಕ ಜಾಲತಾಣದಲ್ಲಿ ಖಂಡಿತವಾಗಿ ನೋಡಿರ್ತೀರ. ತಂದೆ ಮಗಳನ್ನ ಬೈಕಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಎನಿಸಿಕೊಂಡವರು ಹಲ್ಲೆ ನಡೆಸಿರುವಂಥದ್ದು, ಕಾರು ಅಡ್ಡ ಹಾಕಿರುವಂಥದ್ದು, ಮಗಳಿಗೆ ತೀವ್ರವಾದಂತಹ ಗಾಯ ಆಗಿರುವಂಥದ್ದು. ಸೊ ಹಲ್ಲೆ ನಡೆಸಿದ್ದಾರೆ ಅದು ಇದು ಅಂತ ಹೇಳುವಾಗ, ಓಬಿಯಸ್ಲಿ ಕರಾವಳಿ ಅಂತ ಹೇಳುವಾಗ ಈ ಒಂದು ವಿಚಾರದಲ್ಲಿ ಧರ್ಮದಂಗಲ್ ಹೇಳಿ ಕೇಳಿ ಹೆಚ್ಚಾಗಿರುವಂತಹ ಒಂದು ಪ್ರದೇಶ. ಸೊ ಇಲ್ಲಿ ಧರ್ಮಗಳ ನಡುವೆ ಒಂದು ರೀತಿಯಲ್ಲಿ ಅಶಾಂತಿ ಸೃಷ್ಟಿ ಮಾಡುವಂತಹ ಎಲ್ಲ ಸನ್ನಿವೇಶಗಳಿದ್ರೂ ಕೂಡ ಅದನ್ನು ಒಳ್ಳೆ ರೀತಿ ಆ ಇಶ್ಯೂ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಲ್ಲ ಇದು. ಇವತ್ತು ಮಂಗಳೂರು ಕಮಿಷನರ್ ಅವರ ನಿರ್ಧಾರಗಳು ನೋಡಿ. ನಾವು ಯಾಕೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಂಗಳೂರಿಗೆ ಬಂದ ನಂತರ ಮಂಗಳೂರಿನಲ್ಲಿ ಧರ್ಮದಂಗಲ್ಗಳು ಕಡಿಮೆ ಆಗಿದೆ ಅಥವಾ ಇನ್ಯಾವುದೇ ಅಹಿತಕರ ಘಟನೆಗಳು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಪ್ರತ್ಯೇಕವಾಗಿ ಇದೇ ಒಂದು ಕಾರಣ ಅಂತಲೇ ಹೇಳ್ಬೋದು. ಯಾಕಂತ ಕೇಳಿದರೆ ನೋಡಿ, ನಿನ್ನೆ ನಡೆದಂತಹ ಗಂಜಿಮಠ ಅಂದರೆ ಮಳಲಿ, ನಾರ್ಲಪದವು, ಸೊ ಈ ಒಂದು ಏರಿಯಾದಲ್ಲಿ ನಡೆದಂತಹ ಒಂದು ಘಟನೆ. ಸೊ ಇದಕ್ಕೆ ಕಮಿಷನರ್ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿರುವಂಥದ್ದು. ಅಂದರೆ ಯಾವ ರೀತಿಯಲ್ಲಿ ಅಂತ ಕೇಳಿದರೆ, ಊಹಾಪೋಹಗಳು ಹಲವು ಶೇರ್ ಆಗ್ತಾ ಇದ್ವು. ಸಾಮಾಜಿಕ ಜಾಲತಾಣವನ್ನು ಓಪನ್ ಮಾಡಿದರೆ ಸಾಕು, ಅಂದರೆ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಮಾಡಿದರು ಅಥವಾ ರಸೀದಿಯನ್ನು ಇಟ್ಕೊಂಡೇ ವಿತ್ ಪರ್ಮಿಷನ್ ಮಾಂಸವನ್ನು ತಗೊಂಡು ಹೋಗ್ತಾ ಇದ್ರು ಎನ್ನುವಂತಹ ಹೇಳಿಕೆಗಳೆಲ್ಲ ಬರ್ತಾಯಿತ್ತು. ಆಮೇಲೆ ಖಂಡನೆಗಳು ಬರ್ತಾಯಿತ್ತು, ಕೆಲವೊಂದು ಪಕ್ಷಗಳ ನಾಯಕರ ಹೇಳಿಕೆಗಳು ಬರ್ತಾಯಿತ್ತು. ಸೊ ಇವೆಲ್ಲದರ ನಡುವೆ ಒಂದು ರೀತಿಯಲ್ಲಿ ಕ್ಲಾರಿಫಿಕೇಶನ್, ಅಂದರೆ ಕ್ಲಾರಿಟಿ, ಜನರಿಗೆ ಏನು ಅರ್ಥ ಆಗಬೇಕು ಅನ್ನೋದನ್ನು ಮುಖತಃ ಈ ಒಂದು ಕಮಿಷನರ್ ಅವರೇ ಬಂದು ಮಾತಾಡುವಂಥದ್ದು ಅದು ಅತಿ ವಿರಳವಾಗಿ ನಾವು ನೋಡುವಂಥದ್ದು. ಒಂದೆರಡು ದಿವಸ ಆಗಬೇಕು, ಪ್ರಕರಣ ದಾಖಲಾಗಬೇಕು, ಆದರೆ ಅದೇ ದಿವಸ ಈ ಒಂದು ವಿಚಾರದ ಬಗ್ಗೆ ಜನಸಾಮಾನ್ಯರಿಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾರಿಟಿ ಕೊಡುವಂಥದ್ದು ಇದೆಯಲ್ಲ, ಇದು ರಿಯಲಿ ಗ್ರೇಟ್ ಪರ್ಸನಾಲಿಟಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಇದಕ್ಕೂ ಮೊದಲು ಅನುಪಮ್ ಅಗರ್ವಾಲ್ ಅವರನ್ನು ಗಮನಿಸಿರ್ಬೋದು. ಇಂತಹ ವಿಚಾರಗಳು ಬಂದು ಅಲ್ಲಿ ಧರ್ಮದಂಗಲ್ಗಳು ಸೃಷ್ಟಿಯಾಗಿ ಆಮೇಲೆ ಅಹಿತಕರ ಘಟನೆಗಳು ನಡೆದ ನಂತರ ಪತ್ರಿಕಾಗೋಷ್ಠಿ ಕರೆಯುವವರು ಅನುಪಮ್ ಅಗರ್ವಾಲ್ ಅವರು. ಆ್ಯಕ್ಷನ್ ಎಲ್ಲ ಆಮೇಲೆ ಬರುವಂಥದ್ದು. ಆದರೆ ಈ ಸುಧೀರ್ ಕುಮಾರ್ ರೆಡ್ಡಿ ವಿಚಾರದಲ್ಲಿ ಹಾಗಲ್ಲ, ಎರಡೂ ಕಡೆಯವರನ್ನು ಅಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. ಈ ಗಾಯಗೊಂಡಂತಹ ತಂದೆ ಮಕ್ಕಳೇನಿದ್ದಾರೆ, ಮಗಳನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು, ತಂದೆ ಅಲ್ಲಿಂದ ಓಡಿ ಹೋಗಿದ್ರು. ಸೊ ಕಾರಿನಲ್ಲಿದ್ದಂತಹ ಇಬ್ಬರು ವ್ಯಕ್ತಿಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ FIR ದಾಖಲಿಸಿರುವಂಥದ್ದು, ಮತ್ತು ಇವರ ಮೇಲೆ ಕೂಡ ಪ್ರಕರಣ ದಾಖಲಿಸಿರುವಂಥದ್ದು. ಅಂದರೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು, ಯಾವುದೇ ಪರ್ಮಿಷನ್ ರಸೀದಿ ಯಾವುದೂ ಇರಲಿಲ್ಲ. ಫುಲ್ ಕ್ಲಾರಿಟಿ ತಗೊಂಡು ಈ ಒಂದು ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸಾಮಾಜಿಕವಾಗಿ ಮಾಹಿತಿ ಕೊಟ್ಟಿರುವಂಥದ್ದು. ಇವಾಗ ಈ ಒಂದು ವಿಚಾರದ ಬಗ್ಗೆ ನಾವು ಎಷ್ಟೊಂದು ಗಂಭೀರತೆಯಿಂದ ನೋಡಬೇಕು ಅಂತ ಹೇಳಿದರೆ, ಇಂತಹ ಬೆಳವಣಿಗೆಗಳು ಕೆಲವೊಂದು ಪೊಲೀಸರಿಂದ ಮಾತ್ರ ಸಾಧ್ಯ ಆಗುವಂಥದ್ದು. ಇಲ್ಲಿ ಒಂದು ಧರ್ಮದ ವಿಚಾರ ಬರುತ್ತೆ, ಇನ್ನೊಂದು ಧರ್ಮದ ವಿಚಾರ ಬರುತ್ತೆ, ಅಲ್ಲಿ ಕೋಲಾಹಲಗಳು ಸೃಷ್ಟಿಯಾಗುತ್ತೆ. ಇವೆಲ್ಲದಕ್ಕೂ ಫುಲ್ ಸ್ಟಾಪ್, ಬ್ರೇಕ್ ಹಾಕಿ ಕಾನೂನಾತ್ಮಕವಾಗಿ ಒಂದು ಖಡಕ್ ತೀರ್ಮಾನವನ್ನು ತಗೋತಾರೆ ಅಂದರೆ ರಿಯಲಿ ಗ್ರೇಟ್ ಆಫೀಸರ್. ಮಾತ್ರ ಅಲ್ಲ, ಇವರನ್ನು ಈ ಒಂದು ಕನಿಷ್ಠ ಸಮಯದಲ್ಲಿ ಇಲ್ಲಿಂದ ವರ್ಗಾವಣೆ ಮಾಡದಂತೆ ನೋಡಿಕೊಳ್ಬೇಕಾದ ನಮ್ಮೆಲ್ಲರ ಅನಿವಾರ್ಯ ಕರ್ತವ್ಯ ಅಂತ ನಾವು ಹೇಳಬೇಕು. ಯಾಕಂತ ಕೇಳಿದರೆ, ಮೊದಲೆಲ್ಲ ಅನುಪಮ್ ಅಗರ್ವಾಲ್ ಅವರನ್ನು ವರ್ಗಾವಣೆ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದವರನ್ನು ನಾವು ಇಲ್ಲಿ ಗಮನಿಸ್ಬೋದು. ಅಂದರೆ ಅವರು ಬೇಡ, ನಮಗೆ ಅವರನ್ನು ತೆಗೆದುಹಾಕಿ, ಅವರಿರುವಂಥ ಸಂದರ್ಭದಲ್ಲಿ ಧರ್ಮದಂಗಲ್ಗಳು ಅಥವಾ ರಾಜಕೀಯ ಕೊಲೆಗಳು ಇವೆಲ್ಲವೂ ಹೆಚ್ಚಾಗಿದ್ವು. ಅವರು ಟ್ರಾನ್ಸ್ಫರ್ ಆದ ನಂತರ ಏನು ಸುಧೀರ್ ಕುಮಾರ್ ರೆಡ್ಡಿ ಅವರು ಕಮಿಷನರ್ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕರಾವಳಿಗೆ ಬಂದ ನಂತರ ಅಷ್ಟೊಂದು ಅಹಿತಕರ ಘಟನೆಗಳು ದೊಡ್ಡ ಮಟ್ಟದಲ್ಲಿ ಕೇಳಿರಲಿಲ್ಲ, ಅಥವಾ ಕೇಳಿದಂತಹ ಅಹಿತಕರ ಘಟನೆಗಳನ್ನು ಯಾವ ರೀತಿಯಲ್ಲಿ ಹದ್ದುಬಸ್ತಿನಲ್ಲಿ ಇಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ಕಾನೂನಾತ್ಮಕವಾಗಿ ಹಲವು ಡ್ರಗ್ಸ್ ಪೆಡ್ಲರ್ಗಳನ್ನು ಹೆಡೆಮುರಿ ಕಟ್ಟಿರುವಂಥದ್ದು ನಾವು ಗಮನಿಸ್ಬೋದು. ಇನ್ನು ಪಬ್ಲಿಕ್ ಆಗಿ ಒಂದು ವಿಚಾರದ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡ್ತಾರೆ, ಕ್ಲಾರಿಫಿಕೇಷನ್ ಕೊಡ್ತಾರೆ. ಮೊನ್ನೆ ಯಾವುದೊಂದು ವಿಚಾರದಲ್ಲಿ ಯಾವುದೊಂದು ಪಕ್ಷ RTIಗೆ ಅರ್ಜಿ ಹಾಕ್ತೀವಿ, ಮನವಿ ಸಲ್ಲಿಸ್ತೀವಿ ಅಂತ ಹೇಳುವಾಗ ಅವರೇ ಸ್ವತಃ ಪತ್ರಿಕಾಗೋಷ್ಠಿನ ಕರೆದು ಯಾವುದೇ RTI ಹಾಕಬೇಕಂತ ಅವಶ್ಯಕತೆ ಇಲ್ಲ, ನಾನೇ ಕ್ಲಾರಿಟಿ ಕೊಡ್ತಾ ಇದ್ದೇನೆ ಅಂತೇಳಿ ನೋಡಿ ಅಷ್ಟೊಂದು ಗಂಡಸುತನದಿಂದ ಬಂದು ಹೇಳಬೇಕು. ಅಂದರೆ ನಾವು ಅವರನ್ನು ಅಂಗೀಕಾರ ಮಾಡಲೇಬೇಕು, ಮಾತ್ರ ಅಲ್ಲ ಸಹಕರಿಸಬೇಕು, ಅವ್ರ ಜೊತೆ ನಾವು ಸಹಕರಿಸಬೇಕು. ಯಾಕಂತ ಹೇಳಿದರೆ ಒಂದು ರೀತಿಯಲ್ಲಿ ಸಮತೋಲನವನ್ನು ಕಾಪಾಡುವಂತಹ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ನಾವು ಈ ಆಫೀಸರನ್ನು ಇವತ್ತು ಬೆಂಬಲಿಸಲಿಲ್ಲ, ಅವರಿಗೆ ಸಪೋರ್ಟ್ ಮಾಡಲಿಲ್ಲ, ಅವರಿಗೆ ಅವರ ಆ ಒಂದು
ತನಿಖೆಗೆ ಇರ್ಬೋದು, ತನಿಖೆ ವ್ಯಾಪ್ತಿಗೆ ಇರ್ಬೋದು ಸಹಕಾರ ಕೊಡಲಿಲ್ಲ ಅಂತ ಹೇಳಿದರೆ ಮುಂದಿನ ದಿವಸಗಳಲ್ಲಿ ಇಂತಹ ಒಂದು ಅಧಿಕಾರಿಯನ್ನು ನಾವು ಕಳ್ಕೊಂಡ್ರೆ ಆಗುವಂತಹ ಆ ಒಂದು ಪರಿಣಾಮವನ್ನು ಕೂಡ ನಾವಿಲ್ಲಿ ನೆನಪು ಮಾಡಬೇಕಾಗುತ್ತೆ. ಸೊ ಸ್ನೇಹಿತರಿಗೆ ದಯವಿಟ್ಟು ಈ ಒಂದು ನೆನ್ನೆ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಬಂದು ನೋಡಿ ಏನಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ಬಹಳಷ್ಟು ಕ್ರಿಸ್ಟಲ್ ಕ್ಲಿಯರಾಗಿ ಅವರು ಕ್ಲಾರಿಟಿ ಕೊಡ್ತಾರೆ. ಗಜ್ಜಿ ಮಟ್ಟದಲ್ಲಿ ಇಂಥ ಒಂದು ವಿಚಾರ ಆಯಿತು ಅಂದರೆ ಪೊಲೀಸರು ಮೊದಲು ಮಾಡ್ತಾ ಇರೋ ಕೆಲಸ ಏನಂದರೆ ಏನು ರಫ್ತು ಮಾಡ್ತಾ ಇದ್ದಾರೆ ಗೋಮಾಂಸ, ಓಕೆ ಅವರನ್ನು ಹಿಡಿದು 2 ಬಾರಿಸೋದು ವಾಡಿಕೆ. ನಂತರ ಈ ಒಂದು ವಿಚಾರದಲ್ಲಿ ಆಮೇಲೆ ಹೆದರ್ಕೋತಾರೆ ಪೊಲೀಸರು, ಅಯ್ಯೋ ಅವರನ್ನು ಹೇಗೆ ಅರೆಸ್ಟ್ ಮಾಡೋದು ಅಂದರೆ ಇವರನ್ನು ನೋಡಿ ಹಲ್ಲೆ ಮಾಡಿದವರನ್ನು ಅರೆಸ್ಟ್ ಮಾಡಿದ್ದಾರೆ, ಮಾಂಸ ರಫ್ತು ಮಾಡಿದವರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು, FIR ಕೂಡ ದಾಖಲಿಸಿರುವಂಥದ್ದು